ಹೇಗಿದ್ರು ಅವರು ಇವತ್ತು ಎಂತ ಮಾತುಗಳನ್ನ ಕೇಳೋ ಪರಿಸ್ಥಿತಿ ತಂದಿದ್ಯಾ ಸಾಯಿನಾಥ. ಬೇಯಿಸೋದಕ್ಕೆ ನಾನು ನೀನೇ ಬೇಯಿಸ್ತೀಯ ನಿಜ, ಆದ್ರೆ ಇಷ್ಟೊಂದು ಬೆಂದ್ರೆ ಏನು ಉಳಿಯಲ್ಲ ಸಾಯಿನಾಥ. ಬದುಕಲ್ಲಿ ನೋವಿರ್ಬೇಕು ನಿಜ, ಆದ್ರೆ ನೋವೇ ಬದುಕಾದ್ರೆ ಇಷ್ಟಾದ್ರೂ ಎಲ್ಲ ಭಾರ ಆದ್ಮೇಲೆ ಹೇಗೆ ಹೊರಿಸ್ಲಿ? ಅದು ಒಂದೇ ಮನೆಯವರೆಲ್ಲ ಸೇರಿ ಇಷ್ಟೊಂದು ಕಷ್ಟಪಟ್ಟು ಮಾಡಿದ ಹಪ್ಪಳನ ಹೀಗೆ ಬಿಟ್ರೆ ಹಾಳಾಗಿ ಹೋಗುತ್ತೆ. ಇಲ್ಲಿ ಹಾಳಾಗೋದು ಬರೀ ಉಪ್ಪಿನಕಾಯಿ ಹಪ್ಪಳ ಅಷ್ಟೇ ಅಲ್ಲ, ಅವ್ರ ನಂಬಿಕೆ, ಅವ್ರ ಕನಸು. ಹಾಗೋಕೆ ನಾನ್ ಬಿಡಲ್ಲ. ಅದೇ ಹೇಗ್ ಮಾಡ್ಲಿ ಸಾಯಿನಾಥ? ನಾನೇ ಹೋಗಿ ಮಾರ್ ಬರ್ತೀನಿ ಅಂದ್ರೆ ಇವ್ರ ಕೈ ಕೇಳಲ್ಲ. ಆದ್ರೆ ಅದನ್ನ ಮಾರ್ತೆ ನಮಗ್ ಬೇರೆ ದಾರಿನೇ ಇಲ್ಲ. ಇವ್ರಿಗೆ ಸುಳ್ಳು ಹೇಳಿ ಗೊತ್ತಾಗ್ದೇ ಇರೋ ಹಾಗೆ ಮಾರಲ್ಲ, ಆದ್ರೆ ಅದು ತಪ್ಪಾಗ್ಬಿಡತ್ತೆ. ಅದೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ಇವ್ರಿಗೆ ಎಷ್ಟೊಂದು ಅನ್ಕೋತಾರೆ. ಈಗ ನನ್ಗೆ ಏನ್ ಮಾಡ್ಲಿ ಸಾಯಿನಾಥ? ಖಂಡಿತ ಮನೆಯವ್ರ ಶ್ರಮ, ಅವ್ರ ಕನಸನ್ನೆಲ್ಲ ನಾನು ಹಾಳಾಗೋದಕ್ಕೆ ಬಿಡಲ್ಲ. ನಾನು ಯೋಚಿಸ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ನೀನೇ ಇದಕ್ಕೊಂದು ದಾರಿ ತೋರಿಸು ತಂದೆ. ಮಾಡ್ತಾ ಇದ್ಯಾ? ಫೋನ್ ಮಾಡಿದ್ರೆ ಕಾಲ್ ರಿಜೆಕ್ಟ್ ಮಾಡಿಕ್ಕಿದ್ಯಾ? ಮನೆ ಹತ್ರ ಬಂದ್ರೆ ತಲೆ ಮಾಡ್ಕೊಂಡು ಮಾಡ್ತಾ ಇದ್ಯಾ? ಯಾವಾಗ ಕೊಡ್ತೇವೆ ನನ್ನ ಕಾಸು? ಸರ್ ಕೊಟ್ಬಿಡ್ತೀನಿ ಸರ್, ಸ್ವಲ್ಪ ಪ್ರಾಬ್ಲಮ್ ಇದೆ, ಆದಷ್ಟು ಬೇಗ ಕೊಡ್ತೀನಿ ಸರ್. ತಗೋಬೇಕಾದ್ರೆ ಚೆನ್ನಾಗಿರುತ್ತೆ, ಕೊಡ್ಬೇಕಾದ್ರೆ ಕಷ್ಟ ಆಗುತ್ತಲ್ವಾ? ಇಲ್ಲ ಸರ್, ಇನ್ನೊಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ. ಏನೋ ಒಂದು ತಿಂಗಳು ಅಂತ 1 ವರ್ಷ ಆಯ್ತು, ಮತ್ತೆ ನೀನು ಕೊಡೋ ತನಕ ಇಲ್ಲಿಂದ ಹೋಗಲ್ಲ. ಸರ್ ಹಂಗೆ ಮಾಡಬೇಡಿ ಸರ್, ದಯವಿಟ್ಟು ಹಂಗೆ ಮಾಡಬೇಡಿ ಸರ್. ಮೇಡಮ್ಗೆ ಏನಾರು ಗೊತ್ತಾಯ್ತು ಅಂದರೆ ನನ್ನ ಕೆಲಸದಿಂದ ತೆಗ್ದುಬಿಡ್ತಾರೆ ಸರ್. ಹೋಗ್ಲಿ ಬಿಡು, ಈ ಕೆಲಸ ಇದು ಏನು ಪ್ರಯೋಜನ? ಯಾರು ನೀವು? ಏನ್ ಗಲಾಟೆ? ದುಡ್ಡು ಕೊಡ್ಬೇಕು ಮೇಡಮ್. ಮನೆ ಹತ್ರ ಹೋದ್ರೆ ಮನೆ ಹತ್ರನೂ ಸಿಗ್ತಾ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಏನ್ರಿ ಗಲಾಟೆ ಇಲ್ಲಿ? ನಿಮ್ ಏನ್ ವ್ಯವಹಾರ ಇದ್ರು ಆಫೀಸ್ ಹೊರಗಡೆ ಇಟ್ಕೊಳ್ರಿ. ಶಶಿ, ಏನಿದೆಲ್ಲ? ಮೇಡಮ್ ಅದು ಅವನೇನು ಕೇಳ್ತಾರೆ ಮೇಡಮ್? ನನ್ನನ್ನು ಕೇಳಿ. ನನ್ನ ಹತ್ರ 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ, ಬಡ್ಡಿಯೆಲ್ಲ ಸೇರಿ 1.5 ಲಕ್ಷ ಆಗಿದೆ. ಕೇಳಿದ್ರೆ ನಾಟಕ ಮಾಡ್ತಾ ಇದ್ದಾನೆ. ಸ್ಟಾಪ್ ಇಟ್. ಹೂಗಾಡ್ಬೇಡ. ಹೀಗೆ ಹೇಳಿದ್ರೆ ಹೇಗೆ ಮೇಡಮ್? ನನ್ನ ದುಡ್ಡು ಯಾರು ಕೊಡ್ತಾರೆ? ರೀ, ನಿಮ್ದೇನಿದ್ರು ಹೊರಗಡೆ ಇಟ್ಕೊಳ್ರಿ. ನಿಮ್ಮ ಪರ್ಸನಲ್ ವಿಷಯ ಎಲ್ಲ ಏನು ಕೇಳಿ ತರ್ತೀರಾ? ಪ್ರಸಾದ್, ನಮ್ಮ ಸ್ಟಾಫಿಗೆ ಪ್ರಾಬ್ಲಮ್ ಆದರೆ ನಮಗೆ ಪ್ರಾಬ್ಲಮ್ ಆದ ಹಾಗೆ. ಇವ್ರದ್ದೇನಿದೆಯೋ ಅದನ್ನೆಲ್ಲ ಆಫೀಸ್ ಫಂಡಿಂದ ರಿಲೀಸ್ ಮಾಡಿಸಿ ಇವ್ರ ಅಮೌಂಟ್ನ ಕ್ಲಿಯರ್ ಮಾಡಿ. ಸರಿ. ಶಶಿ, ಇವತ್ತಿಗೆ ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಗುತ್ತೆ. ಆ ಸಾಲನ ಮಂತ್ಲಿ ನಿಮ್ಮ ಸ್ಯಾಲ್ರಿಲಿ ಕಟ್ ಮಾಡ್ಕೋತೀವಿ. ಹೆಸರು? ಮಹೇಶ್.
ನೋಡಿ, ಕಷ್ಟಗಳು ಎಲ್ರಿಗೂ ಇರುತ್ತೆ. ಹಾಗಂತ ಆ ಕಷ್ಟಗಳನ್ನು ಆಫೀಸಿಗೆ ತಂದು ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಆಗಲ್ಲ. ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತೀವಿ ಅಂದರೆ ನಾವೆಲ್ಲ ಒಂದೇ ಕುಟುಂಬದವ್ರ ಥರ. ನಿಮ್ಗೆ ಏನೇ ತೊಂದರೆ ಆದರೂ ಮೊದಲು ನನ್ನ ಹತ್ರ ಹೇಳ್ಕೊಳ್ಳಿ. ನಿಮಗೂ ಕಷ್ಟ ಸಂಸಾರ ಅಂತ ಎಲ್ಲ ಇರುತ್ತೆ. ನಿಮ್ಗೆ ಏನೇ ಸಹಾಯ ಬೇಕಾದರೂ ಆಫೀಸಿಂದ ತಗೊಳ್ಳಿ. ಆದರೆ ನನ್ನ ಕೆಲಸಕ್ಕೆ ಮಾತ್ರ ತೊಂದರೆ ಆಗಬಾರ್ದು ಅಷ್ಟೆ. ನನ್ನ ದುಡ್ಡು ನನಗೆ ಬಂತಪ್ಪ. ಎಂಥ ಒಳ್ಳೆ ಬಾಸ್ ಸಿಕ್ಕಿದ್ದಾರೆ ನಿಮಗೆ. ಇವನಿಂದ ಒಂದು ಟ್ಯಾಂಕ್ಸ್ ಕೂಡ ಹೇಳ್ಸ್ಕೊಂಡಿಲ್ಲ. ತುಂಬ ದೊಡ್ಡ ಮನ್ಸು ಅವ್ರು. ಹೌದು, ನಿಜವಾಗ್ಲೂ ನಮ್ಮ ಮೇಡಮ್ ದೇವ್ರಂತವ್ರು. ನಾವೇ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಯಾರು ತಾನೇ ಸ್ಟಾಫ್ ಸಮಸ್ಯೆನ ತಮ್ಮ ಕುಟುಂಬದ ಸಮಸ್ಯೆ ಅನ್ಕೋತಾರೆ. ಅವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ. ಆದ್ರೆ ಇವಾಗ ತುಂಬಾ ಗೌರವ ಬರ್ತಿದೆ. ಅಕ್ಕ, ಅಜ್ಜಿ ಮತ್ತೆ ಅತ್ತೆ ಹಪ್ಳ ಉಪ್ಪಿನಕಾಯಿ ಮಾಡ್ತಾರಂತೆ, ಹೌದಾ? ಲಕ್ಷ್ಮಿ ಒಬ್ಳೆ ಎಲ್ಲ ಭಾರ ತಾನು ಹೊತ್ಕೊಂಡು ಕಷ್ಟ ಪಡ್ತಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಸಹಾಯ ಆಗ್ಲಿ ಅಂತ. ಹೌದಾ ಅಕ್ಕ? ಹಪ್ಳ ಉಪ್ಪಿನಕಾಯಿ ಪ್ಯಾಕೆಟ್ಸು ತುಂಬಾ ಭಾರ ಇರುತ್ತಂತೆ, ಅದಕ್ಕ? ಭಾರ ಅಂದ್ರೆ ಹಾಗಲ್ಲ ಕಣೋ, ಜವಾಬ್ದಾರಿ ಅಂತ. ಓ ಹಂಗ? ಅಕ್ಕ, ನಾವು ಸ್ವಲ್ಪ ಹೊತ್ಕೊಂಡು ಅಮ್ಮಂಗ್ ಸಹಾಯ ಮಾಡ್ಬೋದು ಅಲ್ವಾ? ನಾವ್ ಯಾವ ಜವಾಬ್ದಾರಿ ಹೊತ್ಕೋಬಹುದು? ಅಕ್ಕ, ಈ ಜವಾಬ್ದಾರಿ ಭಾರ ಅದೆಲ್ಲ ನನಗ್ ಗೊತ್ತಿಲ್ಲ. ಉಪ್ಪಿನಕಾಯಿ ಹಪ್ಳದ ಭಾರ ಮಾತ್ರ ನನಗ್ ಗೊತ್ತು. ಅಂದ್ರೆ ಅಜ್ಜಿ ಅತ್ತೆ ತರ ಹಪ್ಳ ಉಪ್ಪಿನಕಾಯಿ ಮಾರಿ ನಾವು ಸಹಾಯ ಮಾಡ್ಬೋದಲ್ವಾ? ನೀನ್ ಹೇಳೋದೇನೋ ಸರಿ ಕಣೋ, ಆದ್ರೆ ಯಾವಾಗ? ಸ್ಕೂಲ್ಗೆ ಹೋಗೋದ್ಕಿಂತ ಮುಂಚೆ, ಸ್ಕೂಲಿಂದ ಬಂದ್ಮೇಲೆ. ಅನಿ, ಲಕ್ಷ್ಮಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಒಪ್ಕೊಳ್ಳಲ್ಲ. ಅವಳು ನಮ್ಗೆ ಹಪ್ಳದ ಪ್ಯಾಕೆಟ್ಸು ಕೊಡಲ್ಲ ಕಣೋ. ಅಜ್ಜಿ ಅತ್ತೆ ತರ ನಾವು ಅಮ್ಮಂಗ್ ಹೇಳೋದ್ ಬೇಡ. ಅಕಸ್ಮಾತ್ ಗೊತ್ತಾದ್ರೆ ಕಿವಿ ಮುಚ್ಕೊಂಡ್ ಬಯಸ್ಕೊಳ್ಳೋಣ. ಸರಿ, ಆದ್ರೆ ಹಪ್ಳ ಉಪ್ಪಿನಕಾಯಿ? ಅಕ್ಕ, ಒಂದ್ ನಿಮಿಷ ನೋಡು. ಇಲ್ಲಿ ನೋಡು. ಕವಿತಾ, ಅಮ್ಮ, ಹೊರಡೋಣವಾ? ನನ್ಗೊಂದು ಬೇಕು. ನೀನ್ ಬೇಡಮ್ಮ, ನಾನೇ ಹೋಗ್ತೀನಿ. ಏನ್ ಹೇಳ್ತಿದೀಯಾ? ನಾವು ಮೊದಲೇ ಅನ್ಕೊಂಡಿದ್ವಿ ಅಲ್ವಾ ನಾವಿಬ್ರು ಹೋಗೋಣ ಅಂತ. ಹೌದಮ್ಮ, ಆದ್ರೂ ಈ ವಯಸ್ಸಲ್ಲಿ ಬೇಡಮ್ಮ. ನಮ್ಮಂತ ಮಕ್ಕಳಿದ್ದು ನೀನ್ ದುಡಿಯೋದು ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋದಕ್ಕಿಂತ ಅನಿವಾರ್ಯತೆ ಮುಖ್ಯ ಆಗುತ್ತೆ ಕವಿತಾ. ಅದೇನೇ ಇರಬಹುದು ಅಮ್ಮ, ನೀನ್ ಬೇಡ. ಅದಕ್ಕೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಕಷ್ಟ ಪಡ್ತಾರೆ ಅಂದ್ರೆ ನೊಂದ್ಕೋತಾಳೆ ನಿಜ. ಆದ್ರೆ ಅವಳಿಷ್ಟು ಕಷ್ಟ ಪಡ್ತಿರುವಾಗ ಅದನ್ನ ನೋಡ್ಕೊಂಡು ನಾವ್ ಹೇಗೆ ಸುಮ್ಮನಿರೋದು? ನಂದು ತಾಯಿ ಕರುಡು ಕವಿತಾ. ನೀನು ಮಾತ್ರ ಮಗಳಲ್ಲ, ಲಕ್ಷ್ಮಿನೂ ಮಗಳೇ. ಹೋಗಮ್ಮ, ಎಷ್ಟೊತ್ತಿ ಹೇಳೋದು, ಹೋಗಮ್ಮ.